ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಸಿಟಿಟಿಗೆ ಸಂಬಂಧಿಸಿದಂತೆ ತರಗತಿಗಳನ್ನು ಮಾಡ್ತಾ ಇದೀವೋ ಅದರಲ್ಲಿ ಹಿಂದೂ 2026 ಮುಂದಿನ ತಯಾರಿಗಾಗಿ ಏನೀಗ ಫೆಬ್ರವರಿ 7ನೇ ತಾರೀಕು ಎಕ್ಸಾಮ್ ಬರುತ್ತಾ, ಅದಕ್ಕೆ ಇಂಗ್ಲಿಷ್ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾವಣ. ಇದಿಷ್ಟು ಪ್ರಶ್ನೆ ಪತ್ರಿಕೆಯಲ್ಲಂತ ಪ್ರಶ್ನೆಗಳಾಗಿರೋದ್ರಿಂದ ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ, ಯಾವ ರೀತಿಯಾಗಿ ಪ್ರಶ್ನೆಗಳು ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಐಡಿಯಾ ಕೊಡ್ತಾ ಹೋಗ್ತೇನೆ. ಈಗಾಗಲೇ ನಾನು ಈ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸಿದ್ದು ಇದು ಎರಡನೇ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸ್ತಾ ಇರುವಂತದ್ದು. ಮೊದಲನೇ ಪ್ರಶ್ನೆ ಪತ್ರಿಕೆ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಅದು ನಮ್ಮ ಚಾನಲ್ ಅಲ್ಲೇ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು ಅಲ್ಲಿ. ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ಮೊದಲಿಗೆ ಈ ಪ್ರಶ್ನೆ ಪತ್ರಿಕೆ ಪ್ರತಿ ಸಲನೂ ಅಷ್ಟೇ ಫಸ್ಟ್ ನಮಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರುತ್ತೆ. 2 ಪ್ಯಾರಾಗ್ರಾಫ್ ಇದ್ದೇ ಇರುತ್ತೆ. 2 ಪ್ಯಾರಾಗ್ರಾಫ್ ಅಲ್ಲೇ ಪ್ಯಾರಾಗ್ರಾಫ್ ಜೊತೆಗೇನೆ ಏನಿರುತ್ತೆ, ಗ್ರಾಮರ್ ಇರುತ್ತೆ. ಸೊ ಅದರಿಂದ ನೀವು ಕೇರ್ಫುಲ್ ಆಗಿ ಆ ಪ್ಯಾರಾಗ್ರಾಫ್ ನ ಓದಿದ್ದಾದ್ಮೇಲೆ ವಿತ್ ಕ್ವಶನ್ಸ್ ಗ್ರಾಮರ್ ನ ನೀವು ಅಲ್ಲೇ ಮಾಡ್ಬೇಕಾಗುತ್ತೆ. ಇಲ್ಲಿ ಗ್ರಾಮರ್ ಸಹ ಅಷ್ಟೇ ಸಿಂಪಲ್ ಗ್ರಾಮರ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು 93 ಅಲ್ಲಿ ಇದೆ. ಸೊ 93 ಅಲ್ಲಿ ಇರುವಂತದ್ದು ಡ್ಯಾಶ್ ಈ ಲೂಮ್ಡ್ ಅಪ್ ಇನ್ ಫ್ರಂಟ್ ಆಫ್ ಡ್ಯಾಶ್ ಅಂತ ಇದೆ. ದ ಅಂಡರ್ಲೈನ್ ಪ್ಯಾರಾಸ್ ಮೀನ್ಸ್ ಆಸ್ ದ ಸೇಮ್ ಆಸ್ ಅಂತ ಇದೆ. ಪೆಲ್ ಡೌನ್, ಅಪಿಯರ್, ಡ್ರವನ್ ಅಪ್, ಲುಕ್ಡ್ ಔಟ್ ಅಂತ ಇದೆ. ಸೊ ಆಕ್ಚುಲಿ ಇದು ಅಪಿಯರ್ಡ್ ಈ ಲೂಮ್ಡ್ ಅಪ್ ಇನ್ ಫ್ರಂಟ್ ಆಫ್ ಅಪಿಯರ್ಡ್, ಸೊ ಸೇಮ್ ಆಸ್ ಅಂತ. ಸೊ ಆಕ್ಚುಲಿ ಅದು ಪ್ಯಾರಾದಲ್ಲಿ ಇರುವಂತದ್ದು. ಸೊ ಈ ಅಂಡರ್ಲೈನ್ ಏನು ಈ ಕೆರೆ ಅಂಡರ್ಲೈನ್ ಮಾಡೋದ್ರಲ್ಲಿ ಏನಿದೆಯೋ ಸೊ ಸೇಮ್ ನಮಗೆ ಪ್ಯಾರಾಗ್ರಾಫ್ ಅಲ್ಲೂ ಇದೆ. ಸೊ ಅದು ಅಪಿಯರ್ಡ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಇಲ್ಲಿ ಯಾವುದೇ ರೀತಿ ಗ್ರಾಮರ್ ಅಲ್ಲ. ಸೊ ಬಟ್ ನಾನು ಇಲ್ಲಿ ನೋಡ್ತಾ ಹೋಗ್ತೀನಿ. ಸೊ ಇಲ್ಲಿದೆ ನೋಡಿ, ಡ್ಯಾಶ್ ಬ್ರಾಡ್ ದ ಮಿನಿ ಮೊರಿಯಸ್ ಗ್ರಾಜುಯಲಿ ಟು ಎ ಸ್ಟಾಪ್. ಗ್ರಾಜುಯಲಿ ದ ಅಂಡರ್ಲೈನ್ ಇಸ್ ಆಪೋಸಿಟ್ ಇನ್ ಮೀನಿಂಗ್ ಟು. ಸೊ ಗ್ರಾಜುಯಲಿಗೆ ಆಪೋಸಿಟ್ ವರ್ಡ್ ಯಾವ್ದಾಗ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಇದು ಜನರಲಿ ಆಗುತ್ತಾ, ಯೂಶಲಿ ಆಗುತ್ತಾ, ಸಡನ್ಲಿ ಆಗುತ್ತಾ, ಮೈನ್ಲಿ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಗ್ರಾಜುಯಲಿ ಅಂತಂದ್ರೆ ಅರ್ಥ ಏನು, ಮೊದಲಿಗೆ ಅರ್ಥ ಗೊತ್ತಿರಬೇಕು. ಸೊ ಸಮಥಿಂಗ್ ಹ್ಯಾಪನ್ ಇನ್ ಸ್ಮಾಲ್ ಸ್ಟೇಜ್ ಓವರ್ ಲಾಂಗ್ ಪೀರಿಯಡ್ ಅಂತ ಅರ್ಥ. ಸೊ ಸ್ಮಾಲ್ ಪೀರಿಯಡ್ ಮೀನ್ಸ್ ಒಂದು ಸಣ್ಣ ಕೆಲಸ ತುಂಬಾ ದೊಡ್ಡ ಸಮಯದಲ್ಲಿ ಆಗ್ತಾ ಇದೆ. ದೊಡ್ಡ ಸಮಯದಲ್ಲಿ ಆಗ್ತಾ ಇದೆ, ಜಾಸ್ತಿ ದೊಡ್ಡ ಅಥವಾ ಜಾಸ್ತಿ ಸಮಯದಲ್ಲಿ ಆಗ್ತಾ ಇದೆ ಅಂತಂದ್ರೆ ಆ ಕೆಲಸ ಏನಾಗ್ತಾ ಇರುತ್ತೆ ಹೇಳಿ, ಆ ಕೆಲಸ ನಿಧಾನವಾಗಿ ನಡೀತಾ ಇದೆ ಎನ್ನುವಂತ ಅರ್ಥ. ಗ್ರಾಜುಯಲಿ ಅಂತಂದ್ರೆ ನಿಧಾನವಾಗಿ ನಡೀತಾ ಇದೆ ಅಂತ ಅರ್ಥ. ಹಾಗಾದ್ರೆ ಆಪೋಸಿಟ್ ಏನಾಗುತ್ತೆ, ತುಂಬಾ ವೇಗವಾಗಿ ಎನ್ನುವಂಥದ್ದು ಮೀನ್ಸ್ ಸಡನ್ಲಿ. ನೋಡಿ ಇಲ್ಲಿ ಆಪೋಸಿಟ್ ವರ್ಡ್ ಆಪ್ಷನ್ 3 ಸಡನ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಪ್ಯಾಟ್ ಗೇವ್ ಎ ಲಿಟಲ್ ಗ್ಯಾಸ್ ಹ್ಯಾಂಡ್ ಐ ಬ್ರೇಕ್ ಅಟ್ ಒನ್ಸ್. ನೋಡಿ ಇದು ನಾನು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ರೀತಿಯ ಪ್ರಶ್ನೆ ಬಂದಿತ್ತು. ಇಲ್ಲಿ ಅಂಡ್ ಅನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ದ ಅಂಡರ್ಲೈನ್ಡ್ ಈಸ್ ಎ ಆರ್ ಎನ್ ಪ್ರೊನೌನ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಅಂತ ಇದೆ. ಸೊ ಏನಾಗ್ತಾ ಹೋಗುತ್ತೆ ಇಲ್ಲಿ, ಸೊ ಇದೊಂದು ಕಂಜಕ್ಷನ್. ಸೊ ಇದೇನ್ ಮಾಡುತ್ತೆ, 2 ವಾಕ್ಯಗಳನ್ನ ನಾನು ಏನ್ ಮಾಡ್ತಾ ಹೋಗುತ್ತೆ, ಸಂಬಂಧಿಸುತ್ತದೆ. ಸೊ ಇದು ಬೇರ್ಪಡಿಸುತ್ತಿಲ್ಲ, ಸಂಬಂಧ ಪಡ್ತಾ ಹೋಗುತ್ತೆ. ಹ್ಯಾಂಡ್ ಇಸ್ ಎ ಕಂಜಕ್ಷನ್. ದ ವರ್ಡ್ as connects the 2 independent sentences. ಓಕೆನಾ. ಪ್ಯಾಟ್ ಗೇವ್ ಎ ಲಿಟಲ್ ಗ್ಯಾಸ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್, ಐ ಬ್ರೇಕ್ ಅಟ್ ಒನ್ಸ್ ಅನ್ನೋದು ಒಂದು ಸೆಂಟೆನ್ಸ್. ಆ 2 ಸೆಂಟೆನ್ಸ್ ನ ಅದೇನ್ ಮಾಡುತ್ತೆ, ಕಂಜಕ್ಟ್ ಮಾಡುತ್ತೆ, ಮೀನ್ಸ್ ಜಾಯಿನ್ ಮಾಡುತ್ತೆ. ಸೊ ಆ ಒಂದು ವರ್ಡ್ಗೆ ಏನ್ ಕರ್ತಾ ಹೋಗ್ತೀವಿ, ಸೊ ಇದು ಕಂಜಕ್ಷನ್. ನೆಕ್ಸ್ಟ್, ಇಟ್ ವಾಸ್ ದೆನ್ ದಟ್ ಐ ಸಾ ದ ಕಾರ್. ಇಟ್ ವಾಸ್ ದೆನ್ ದಟ್ ಐ ಸಾ ದ ಕಾರ್. ಐಡೆಂಟಿಫೈ ದ ಅಂಡರ್ಲೈನ್ ಕ್ಲಾಸ್ ಅಂತ ಕೇಳಿದರೆ. ಸೊ ಅದು ಪ್ರಿನ್ಸಿಪಲ್, ನೌನ, ಅಡ್ಜೆಕ್ಟಿವ್, ಅಡ್ವರ್ಬ್ ಅಂತ ಕೇಳಿದರೆ. ದ ಅಂಡರ್ಲೈನ್ ಕ್ಲಾಸ್ ದಟ್ ಐ ಸಾ ದ ಕಾರ್ ಫಂಕ್ಷನ್ ಆಸ್ ಎ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಟು ದ ವರ್ಬ್ ಹಿಯರ್. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಟು ದ ವರ್ಬ್ ಹಿಯರ್. ಸೊ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಇಟ್ಸ್ ಎ ನೌನ್. ಇದೊಂದು ನಾಮಪದವಾಗಿರುತ್ತದೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಗಳಿರುವಂತದ್ದು ಸೊ ನಮ್ಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ನೋಡಿ, ಸಾಮಾನ್ಯ ನಮಗೆ ಒಂದು 3-4 ಪ್ರಶ್ನೆಗಳು ಇರ್ತಾವಷ್ಟೇ. ಇಲ್ಲೂ ಸಹ ಇದೆ, ಇಲ್ಲೂ ಸಹ ಗ್ರಾಮರ್ಗೆ ಇದೆ. ವಿಚ್ ಲಿಟ್ರಲಿ ಡಿವೈಸ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಎಕ್ಸ್ಪ್ರೆಷನ್ ಡಿಡ್ ಶೈನ್ ಲೈಕ್ ಗ್ಲಿಸ್ಟರಿಂಗ್ ಗೋಲ್ಡ್ ಅಂತ ಇದೆ. ಸೊ ಅಲ್ಲಿ ಏನ್ ಕೇಳಿದ್ದಾರೆ, ಸೊ ಇದು ಸಿಮಿಲಿನ, ಮೆಟಾಪರ, ಪರ್ಸಾನಿಫಿಕೇಶನ್, ಐಫರ್ಬೋಲೆನಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ, ಸೊ ಅಲ್ಲಿ ಅವ್ರು ಕೇಳಿದರೆ which literary device has been used in the expression did shine like means ಕನ್ನಡದಲ್ಲಿ ಬರುವಂತ ಅಂತೆ. ಅದಾಗ್ತಾ ಹೋಗುತ್ತೆ ಉಪಮಾಲಂಕಾರ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಉಪಮಾಲಂಕಾರಕ್ಕೆ ನಾವೇನ್ ಕರಿತೀವಿ, ಸಿಮಿಲಿ ಅಂತ ಕರಿತಾ ಹೋಗ್ತೀವಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆ ಬಿಡಿಸ್ತಾ ಮುಂದಿನ ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಎ ಚೈಲ್ಡ್ ಡಸ್ ನಾಟ್ ರೈಟ್ ಎ ಪ್ಯಾರಾಗ್ರಾಫ್. ಸೊ 1 ನಿಮಿಷ. ಎ ಚೈಲ್ಡ್
ಡಸ್ ನಾಟ್ ರೈಟ್ ಅ paragraph on her own even after brainstorming the topic. However, she is able to write it under the adult or peer guidance. This guidance is called scaffolding, peer teaching, peer counseling, team teaching ಅಂತ ಇದೆ. ನೋಡಿ, ಒಂದು ಮಗು ಏನ್ ಮಾಡುತ್ತೆ, ಸೊ ಅದು ಸಾಮಾನ್ಯವಾಗಿ ಕೂತಿರ್ಬೇಕು. ಸೊ ಸಾಮಾನ್ಯವಾಗಿ ಅದು ಯಾವುದೇ ಒಂದು ಪ್ಯಾರಾಗ್ರಾಫ್ ನ ಬರಿ ಅಂತ ಹೇಳಿದ್ರೆ ಅದು ಬರೆಯೋದಿಲ್ಲ. ಆದ್ರೆ ಯಾವಾಗ ಅದು ಬರಿತಾ ಹೋಗುತ್ತೆ ಅಂತಂದ್ರೆ, ಯಾರಾದ್ರೂ ಆ ಪೀರ್ ಗೈಡೆನ್ಸ್, ಆ ಸಮವಯಸ್ಕರು ಹೇಳಿದಾಗ, ಆ ಸ್ನೇಹಿತರು ಯಾರಾದ್ರೂ ಹೇಳಿದಾಗ ಆ ಮಗು ಅದನ್ನ ಬರುತ್ತೆ. ಸೊ ಇದಕ್ಕೆ ನಾವ್ ಎಂತ ಕರಿತೀವಿ ಅಂತ ಕೇಳಿದರೆ, ಒಂದು ಮಗು ಸ್ವತಃ ಪ್ಯಾರಾಗ್ರಾಫ್ ಬರೆಯಲು ಸಾಧ್ಯವಾಗದೇ ಇದ್ರೂ ಸಹ ಅವರ ವಯಸ್ಕರು, ಅಡಲ್ಟ್ಸ್ ಮೀನ್ಸ್ ವಯಸ್ಕರಾಗಿರ್ಬೋದು, ಅವ್ರ ಗೆಳೆಯರ ಮಾರ್ಗದರ್ಶನ ಬರೆಯಲು ಶಕ್ತಲಾಗ್ತಾ ಇದ್ದಾಳೆ ಅಂತಂತಂದ್ರೆ, ಸೊ ಅದರ ಅರ್ಥ ಏನು ಅಂತಂದ್ರೆ ಅವಳಿಗೆ ತಾತ್ಕಾಲಿಕವಾಗಿ ಬೆಂಬಲ ಅಥವಾ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಎನ್ನುವಂತ ಅರ್ಥ. ಸೊ ಈ ತಾತ್ಕಾಲಿಕ ಬೆಂಬಲ ಅಥವಾ ಮಾರ್ಗದರ್ಶನ ನಾವೇಂತ ಕರಿತೀವಿ, ಹಂತದ ಬೆಂಬಲ, ಸ್ಟೇಜ್ ಹಂತದ ಬೆಂಬಲ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಹಂತದ ಬೆಂಬಲಕ್ಕೆ ನಾವು ಇನ್ನೊಂದು ವರ್ಡಿಂದ ಏನ್ ಕರಿತೀವಿ, ಸ್ಕೆಫೋಲ್ಡಿಂಗ್. ಸ್ಕೆಫೋಲ್ಡಿಂಗ್ ಅಂದ್ರೆ ಹಂತವಾಗಿ ಬೆಂಬಲವನ್ನು ಕೊಡುವಂತದ್ದು. ಎಸ್, ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಡ್ಯಾಶ್ ಇಸ್ ದ ಟೈಪ್ ಆಫ್ ಲರ್ನಿಂಗ್ ಇನ್ ವಿಚ್ ಎ ಚೈಲ್ಡ್ ಹ್ಯಾಸ್ ಟು ಯೂಸ್ ಹೈಯರ್ ಆರ್ಡರ್ ಮೆಂಟಲ್ ಪ್ರೊಸೆಸ್ ಸಚ್ ಆಸ್ ಇಂಟೆಲಿಜೆನ್ಸ್ ಆರ್ ರೀಸನಿಂಗ್ ಅಂತ ಇದೆ. ಸೊ ವರ್ಬಲ್ ಲರ್ನಿಂಗ್, ಕಾನ್ಸೆಪ್ಟ್ ಲರ್ನಿಂಗ್, ಮೋಟಾರ್ ಸ್ಕಿಲ್ ಲರ್ನಿಂಗ್, ಸ್ಟ್ರಕ್ಚರ್ ಲರ್ನಿಂಗ್ ಅಂತ ಇದೆ. ಸೊ ಇಲ್ಲೇನಿದೆ, ಡ್ಯಾಶ್ ಇಸ್ ಎ ಟೈಪ್ ಆಫ್ ಲರ್ನಿಂಗ್. ಸೊ ಕೆಳಗಿನವುಗಳಲ್ಲಿ ಯಾವುದು ಒಂದು ಕಲಿಕೆಯ ವಿಧವಾಗಿದೆ, ಇನ್ ವಿಚ್ ಎ ಚೈಲ್ಡ್ ಹ್ಯಾಸ್ ಟು ಯೂಸ್ ಹೈಯರ್ ಆರ್ಡರ್ ಮೆಂಟಲ್ ಪ್ರೊಸೆಸ್ ಸಚ್ ಆಸ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಸೊ ಮಗು ಯಾವಾಗ ಒಂದು ವಿಷಯದ ಬಗ್ಗೆ ಹೆಚ್ಚಾಗಿ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡುತ್ತೆ ಮತ್ತೆ ಕಾರಣಗಳನ್ನ ಕೊಡ್ತಾ ಹೋಗುತ್ತೆ. ಯಾವಾಗ ವರ್ಬಲ್ ಲರ್ನಿಂಗ್ ಅಲ್ಲ, ಸೊ ಪದಗಳನ್ನ ಕಲಿಬೇಕಾದ್ರನ್ನ ಆಗೋದಿಲ್ಲ. ಸೊ ಮೋಟಾರ್ ಸ್ಕಿಲ್ಸ್ ಲರ್ನಿಂಗ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಇಂಟೆಲಿಜೆನ್ಸ್ ಆಗ್ಬೋದು. ಸೊ ಇಂಟೆಲಿಜೆನ್ಸ್ ಅಲ್ಲಿ ಅದು ವರ್ಕ್ ಅನ್ನ ಮಾಡ್ಬೋದು. ಬಟ್ ಆದ್ರೆ ರೀಸನಿಂಗ್ ಕೊಡ್ಬೇಕಂತಂದ್ರೆ ಅದು ಏನಾಗ್ತಾ ಇರಬೇಕು, ಕಾನ್ಸೆಪ್ಟ್ ಲರ್ನಿಂಗ್ ಆಗಿರ್ಬೇಕು. ಕಾನ್ಸೆಪ್ಟ್ ಲರ್ನಿಂಗ್ ಮಾಡ್ತಾ ಇರಬೇಕು. ಆಪ್ಷನ್ 2. ಕಾನ್ಸೆಪ್ಟ್ ಲರ್ನಿಂಗ್ ಅಂತಂದ್ರೆ ಮೀನ್ಸ್ ಪರಿಕಲ್ಪನಾ ಕಲಿಕೆ ಅಂತ ಕರಿತಾ ಹೋಗ್ತೀವಿ. ಇದೊಂದು ಕಲಿಕೆಯ ಒಂದು ವಿಧ. ಇವೆಲ್ಲವೂ ಸಹ ಕಲಿಕೆಯ ವಿಧಗಳೇ, ಕಲಿಕಾ ವಿಧಗಳಿವು. ಸೊ ಈ ಕಲಿಕಾ ವಿಧಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ನಮಗೂ ಬುದ್ಧಿವಂತಿಕೆ ಮತ್ತೆ ತಾರ್ಕಿಕತೆ, ರೀಸನಿಂಗ್ ಮೀನ್ಸ್ ಕಾರಣಗಳನ್ನು ಕೊಡುವಂಥದ್ದು, ತಾರ್ಕಿಕತೆ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಇವೆಲ್ಲವೂ ಸಹ ಉನ್ನತ ಕ್ರಮದ ಈ ಮಾನಸಿಕ ಪ್ರಕ್ರಿಯೆಗಳನ್ನ ಇಲ್ಲಿ ಬಳಸ್ತಾ ಹೋಗ್ಬೇಕಾಗುತ್ತೆ. ಸೊ ಇದ್ರ ಅರ್ಥ ಏನು, ಈ ಕಾನ್ಸೆಪ್ಟ್ ಕಲಿತಾ ಇದೀವಿ ಅಂತಂದ್ರೆ ಇಲ್ಲಿ ಮಾಹಿತಿಯನ್ನ ಅರ್ಥ ಮಾಡ್ಕೋಬೇಕು, ವರ್ಗೀಕರಿಸಬೇಕು, ಸಾಮಾನ್ಯಕರಿಸ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನಷ್ಟು ಅರ್ಥ ಮಾಡ್ಬೇಕಂದ್ರೆ ಆ ಮಗುವಿನಲ್ಲಿ ಅದರಲ್ಲಿ ಇಂಟೆಲಿಜೆನ್ಸ್ ಇರಲೇಬೇಕು, ವಿತ್ ರೀಸನಿಂಗ್, ತಾರ್ಕಿಕತೆನೂ ಇರ್ತಾ ಹೋಗ್ಬೇಕು. ಸ್ಟ್ರಕ್ಚರಲ್ ಲರ್ನಿಂಗ್ ಅಲ್ಲ. ಸೊ ಇದು ಕಲಿಕಾ ವಿಧ. ಇದು ಆಕ್ಚುಲಿ ಕಲಿಕಾ ವಿಧ. ಓಕೆ, ನೆಕ್ಸ್ಟ್ ಕ್ವಶನ್. ಯು ಆಸ್ ಎ ಟೀಚರ್ ಅಪ್ರಿಶಿಯೇಟ್ ದ ಚೈಲ್ಡ್ ಫಾರ್ ಅವರ್ ಓವರ್ ಆಲ್ ಲ್ಯಾಂಗ್ವೇಜ್ ಯೂಸ್ ಥ್ರೂ ಸಮ್ ಆಫ್ ದ ವರ್ಡ್ಸ್ ಆರ್ misspelled by her. You are here using dash approach in your class ಅಂತ ಕೇಳಿದ್ದಾರೆ. You as a teacher appreciate a child in her overall language use. ಸೊ ನೀವು ಒಂದು ಮಗು ಏನೋ ಭಾಷೆನ ಯೂಸ್ ಮಾಡ್ತಾ ಇದೆ, ಏನೇ ಭಾಷೆನ ಯೂಸ್ ಮಾಡ್ತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ, ಅಪ್ರಿಶಿಯೇಟ್ ಮಾಡಿದೀರಾ. ಯು ಆಸ್ ಎ ಟೀಚರ್ ನೀವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ. ಯಾವಾಗ ದೋ ಸಮ್ ಆಫ್ ದ ವರ್ಡ್ಸ್ ಆರ್ ಮಿಸ್ಪೆಲ್ಡ್, ಸೊ ಅವರು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನೀವಿಲ್ಲಿ ಯಾವ ಒಂದು ಅಪ್ರೋಚ್ ಅನ್ನ ಬಳಸ್ತಾ ಇದ್ದೀರಾ ನಿಮ್ಮ ತರಗತಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ಓಲ್ ಲ್ಯಾಂಗ್ವೇಜ್ ಅಪ್ರೋಚ, ಕಮ್ಯುನಿಕೇಟಿವ್ ಅಪ್ರೋಚ, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ, ಸ್ಟ್ರಕ್ಚರಲ್ ಅಪ್ರೋಚ ಅಂತ ಇದೆ. ಸೊ ನಾವೀಗ ಶಿಕ್ಷಕರಾಗಿ ನೀವು ಮಗು ಕೆಲವೊಂದಿಷ್ಟು ಪದಗಳು ತಪ್ಪಾಗಿ ಬಳಸ್ತಾ ಇದ್ರು, ನೀವೇನ್ ಮಾಡ್ತಾ ಇದ್ದೀರಾ, ಅವರಿಗೆ ಭಾಷೆಯನ್ನ ಕಲಿಯಲಿ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ, ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೀರಾ. ಸೊ ಇದು ಯಾವ ಒಂದು ಅಪ್ರೋಚ್ ಆಗ್ತಾ ಇದೆ ಅಂತಂದ್ರೆ ಓಲ್ ಲ್ಯಾಂಗ್ವೇಜ್ ಅಪ್ರೋಚ್ ಆಗ್ತಾ ಹೋಗುತ್ತೆ, ಸಮಗ್ರ ಭಾಷಾ ವಿಧಾನ ಎನ್ನುವಂತ ವಿಧಾನದ ಮೂಲಕ ಆಗ್ತಾ ಹೋಗ್ತೀವಿ. ಆಕ್ಚುಲಿ ನಾವು ಕಮ್ಯುನಿಕೇಟಿವ್ ಅಂತ ಸಾಮಾನ್ಯ ತಪ್ಪು ತಿಳ್ಕೊಳ್ತೀವಿ. ಸೊ ಕಮ್ಯುನಿಕೇಟಿವ್ ಕನ್ಸ್ಟ್ರಕ್ಟಿವಿಟೀಸ್ ಮತ್ತೆ ಸ್ಟ್ರಕ್ಚರಲ್ ಆಗೋದಿಲ್ಲ. ಕನ್ಸ್ಟ್ರಕ್ಟಿವಿಸ್ಟ್ ಮತ್ತೆ ಸ್ಟ್ರಕ್ಚರಲ್ ಸಂಪೂರ್ಣವಾಗಿ ಭಾಷೆ ಗೊತ್ತಿದ್ದಾಗ ಅದರ ಮುಖಾಂತರ ಮುಂದೆ ನಾವು ಭಾಷೆನ ಕಲಿತಾ ಹೋಗುವಂಥದ್ದು. ಸೊ ಇವೆರಡೂ ಆಗೋದಿಲ್ಲ. ಇನ್ನು ಕಮ್ಯುನಿಕೇಟಿವ್ ಮತ್ತೆ ಓಲ್ ಲ್ಯಾಂಗ್ವೇಜ್ ಅಂತಂದ್ರೆ, ಸೊ ನಾವಿಲ್ಲಿ ಕೇಳ್ತಿದ್ರೆ ಮಗು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಆ ರೀತಿ ಹೇಳ್ತಾ ಇಲ್ಲ. ಸೊ ಟೀಚರ್ ಏನ್ ಮಾಡ್ತಾ ಇದ್ದಾರೆ, ಟೀಚರ್ ಯಾವ ಅಪ್ರೋಚ್ ಅನ್ನ ಬಳಸ್ತಾ ಇದ್ದಾರೆ ಅಂತ ಕೇಳ್ತಾ ಇರುವಂತದ್ದು. ಸೊ ಯಾವ ಬಳಸ್ತಾ ಇದ್ದಾರೆ ಇಲ್ಲಿ, ಸೊ ಓಲ್ ಲ್ಯಾಂಗ್ವೇಜ್. ಸೊ ಇದು ಪ್ರತ್ಯೇಕ ಕೌಶಲ್ಯಗಳಿಗಿಂತ ಸಂಪೂರ್ಣ ಭಾಷೆಯ ಅರ್ಥಪೂರ್ಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಹೋಗುತ್ತೆ, ಭಾಷೆಗೆ ಹೆಚ್ಚು ಒತ್ತು ಕೊಡ್ತಾ ಹೋಗುತ್ತೆ ಓಲ್ ಲ್ಯಾಂಗ್ವೇಜ್ ಎನ್ನುವಂಥದ್ದು. ಯಾವುದಕ್ಕೆ, ಬೇರೆ ಬೇರೆ ಪದಗಳಿಗೆ ಬಿಟ್ಟು ಸಂಪೂರ್ಣವಾಗಿ ಆ ಭಾಷೆಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು. ಎಸ್ಸಿನ ಕ್ವಶನ್ ನಂಬರ್ 109. ಯು ಆರ್ ಎ ಹಿಂದಿ ಸ್ಪೀಕಿಂಗ್ ಟೀಚರ್ but you get a posted in primary school. ನೀವು ಹಿಂದಿ ಟೀಚರು ಆದ್ರೆ ನಿಮ್ಮನ್ನ ಎಲ್ಲ ಹಾಕಿದರೆ, ಆದ್ರೆ ನಿಮ್ಮನ್ನ ಪ್ರೈಮರಿ ಸ್ಕೂಲಲ್ಲಿ ಪೋಸ್ಟ್ ಸಿಕ್ಕಿದೆ ನಿಮಗೆ.
ವಿಚ್ ಈಸ್ ಇನ್ ದ ಏರಿಯಾ ಪಂಜಾಬ್. ಸೊ ನೀವು ಎಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಪಂಜಾಬ್ನಲ್ಲಿ. ಸಿನ್ಸ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್, ನಿಮಗೆ ಅಲ್ಲಿನ ಸ್ಥಳೀಯ ಭಾಷೆ ಗೊತ್ತಿಲ್ಲ. ಆಫ್ ದ ಏರಿಯಾ ಯು ಶುಡ್, ನೀವೇನ್ ಮಾಡಬೇಕು, ಇಮಿಡಿಯೇಟ್ಲಿ ಅಪ್ಲೈ ಫಾರ್ ದ ಟ್ರಾನ್ಸ್ಫರ್ ಟು ಹಿಂದಿ ಸ್ಪೀಕಿಂಗ್ ಏರಿಯಾ, ನೀವು ತಕ್ಷಣ ಒಂದು ವರ್ಗಾವಣೆಗೆ ಅರ್ಜಿ ಸಲ್ಲಿಸಬೇಕಾ ಹಿಂದಿ ಸ್ಪೀಕಿಂಗ್ ಏರಿಯಾಗೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಯೂಸ್ ಎ ಚೈಲ್ಡ್ ಲ್ಯಾಂಗ್ವೇಜ್ ಎಸ್ ಎ ರಿಸೋರ್ಸ್ ಅಂಡ್ ಸ್ಟಾರ್ಟ್ ಟೀಚಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳ ಒಂದು ಭಾಷೆಯನ್ನು ನೀವೇನ್ ಮಾಡ್ತಾ ಹೋಗ್ಬೇಕು, ಬಳಸಿ. ಸೊ ಆ ಒಂದು ಸಂಪನ್ಮೂಲಗಳನ್ನ ಬಳಸಿ, ಮಕ್ಕಳಿಗೆ ಯಾವ್ದು ಅರ್ಥ ಆಗುತ್ತೋ ಅಂತ ಸಂಪನ್ಮೂಲಗಳನ್ನ ಬಳಸಿ ನೀವು ಟೀಚ್ ಮಾಡ್ಬೇಕಾ. ಎಸ್, ಇದು ಅಬ್ಸಲ್ಯೂಟ್ಲಿ ರೈಟ್. ಬಿಕಾಸ್ ಯಾವುದೇ ಒಂದು ಮಗುವಿಗೆ ಅಲ್ಲಿನ ಮಾತೃಭಾಷೆಯನ್ನ ಆಧಾರಿತವಾಗಿ, ಅಲ್ಲಿನ ಸ್ಥಳೀಯ ಭಾಷೆ ಆಧಾರಿತವಾಗಿ ನೀವು ಬೋಧನೆಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಕಮ್ಯುನಿಕೇಟ್ ಇಂದ ನಂಗೆ ಇನ್ನು ಪಂಜಾಬಿ ಬರಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ. ನೋ, ಅವ್ರಿಗೆ ಇಂಗ್ಲಿಷ್ ಬರದೇ ಇರ್ಬೋದು. ಮೋಟಿವೇಟ್ ದ ಕಮ್ಯುನಿಟಿ ಟು ಲರ್ನ್ ಹಿಂದಿ, ಅವ್ರು ನಿಮ್ಗೆ ಹಿಂದಿ ಬರ್ತಾ ಇದೆ ಅಂತೇಳಿ ಮಕ್ಕಳನ್ನೆಲ್ಲ ಹಿಂದಿ ಕಲೀರಿ ಅಂತ ಹೇಳುವಂಥದ್ದು ಸರಿಯಾಗುತ್ತಾ ಸ್ಟಾರ್ಟಿಂಗ್ ಅಲ್ಲೇ. ಸೊ ಇದು ತಪ್ಪಾಗುತ್ತೆ. ನೀವು ಹೋಗ್ತಾ ಅವ್ರು ಕಲಿಸಬಹುದು ಅಥವಾ ಕಲಿಸ್ದೇನೆ ಇರಬಹುದು. ಬಟ್ ನೀವೇನ್ ಮಾಡ್ತಾ ಹೋಗ್ಬೇಕು, ನೀವು ಹಿಂದಿ ಮಾತನಾಡೋ ಶಿಕ್ಷಕರಾಗಿ ಪಂಜಾಬ್ನ ಪ್ರಾಥಮಿಕ ಶಾಲೆಗೆ ವರ್ಗಾವಣೆ ಆದಾಗ ಸ್ಥಳೀಯ ಭಾಷೆ ತಿಳಿಯೋದ ಕಾರಣ ನೀವೇನ್ ಮಾಡ್ತಾ ಹೋಗ್ಬೇಕು, ನೀವು ಮಗುವಿನ ಭಾಷೆಯನ್ನೇ ಸಂಪನ್ಮೂಲವಾಗಿ ಬಳಸ್ಕೊಂಡು ಬೋಧನೆಯನ್ನ ಪ್ರಾರಂಭಿಸಬೇಕು. ಇದು ಬಹುಭಾಷಾ ತರಗತಿಗೆ ಸಂಬಂಧಿಸಿರುವಂತದ್ದು. ಬಹುಭಾಷಾ ತರಗತಿಯಲ್ಲಿ ಪರಿಣಾಮಕಾರಿ ವಿಧಾನ. ಸರ್ ನಂಗೆ ಕಂಪ್ಲೀಟ್ ಆಗಿ ಪಂಜಾಬಿ ಬರೋದೇ ಇಲ್ಲ. ಸೊ ನೀವೇನ್ ಮಾಡ್ಬೋದು, ಕೆಲವೊಂದಿಷ್ಟು ಮಗುಗೆ ಅರ್ಥ ಆಗೋ ತರ ಬರೋದು. ಸೊ ನೀವೇನ್ ಮಾಡ್ಬೋದು, ಆ ಭಾಷೆಗೆ ಅರ್ಥ ಆಗದೆ ಇದ್ದಾಗ ನೀವು ಟ್ರಾನ್ಸ್ಲೇಟರ್ನ ಬಳಸ್ಕೊಂಡು, ಸೊ ಏನಾದ್ರೂ ಆಗ್ಲಿ ನೀವೇನ್ ಮಾಡ್ಬೇಕು, ಆ ಒಂದು ಸ್ಥಳೀಯ ಭಾಷೆಗೆ ಸಂಬಂಧಿಸಿದಂತೆನೆ ನೀವಲ್ಲಿ ಟೀಚ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡ್ಯಾಶ್ ಕಾಂಪ್ರಿಹೆನ್ಷನ್ ಇಸ್ ದ ಸ್ಕಿಲ್ ಆಫ್ ರೀಡಿಂಗ್ ಎ ಪೀಸ್ ಆಫ್ ಟೆಕ್ಸ್ಟ್ ಕ್ಲೋಸ್ಲಿ ಇಂಟೆನ್ಸಿವ್ಲಿ. ಸೊ ಅಲ್ಲೇ ಕೊಟ್ಟಿದ್ದಾರೆ ಇಂಟೆನ್ಸಿವ್ಲಿ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಫ್ರಮ್ ದ ಟೆಕ್ಸ್ಟ್. ಗ್ಲೋಬಲ್ ಕಾಂಪ್ರಿಹೆನ್ಷನ್, ಲೋಕಲ್ ಕಾಂಪ್ರಿಹೆನ್ಷನ್, ಇನ್ಫರಲ್ ಕಾಂಪ್ರಿಹೆನ್ಷನ್, ಎವಾಲ್ಯುವೇಟಿವ್ ಕಾಂಪ್ರಿಹೆನ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಸ್ಕಿಲ್, ಸೊ ನಮಗೆ ಇದಕ್ಕೆ ಯಾವ್ದು ಆಗ್ತಾ ಹೋಗುತ್ತೆ, ಇದಕ್ಕೆ ಆನ್ಸರ್ ಲೋಕಲ್ ಆಗ್ತಾ ಹೋಗುತ್ತೆ. ಲೋಕಲ್ ಕಾಂಪ್ರಿಹೆನ್ಷನ್ ಇಸ್ ದ ಸ್ಕಿಲ್ ಆಫ್ ರೀಡಿಂಗ್ ಆಫ್ ಎ ಪೀಸ್ ಕ್ಲೋಸ್ಲಿ ಇಂಟೆನ್ಸಿವ್ಲಿ ಆಫ್ ದ ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಫ್ರಮ್ ದ ಟೆಕ್ಸ್ಟ್. ಸೊ ಏನಕ್ಕೆ ನಾನು ಆನ್ಸರ್ ಹೇಳಿದೆ ಅಂದ್ರೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಥಳೀಯ ಭಾಷೆ ಅಥವಾ ಸ್ಥಳೀಯ ಗ್ರಹಿಕೆ, ಕಾಂಪ್ರಿಹೆನ್ಷನ್ಸ್ ಮೀನ್ಸ್ ಗ್ರಹಿಕೆ ಎನ್ನುವಂಥದ್ದು ಪಠ್ಯದಿಂದ ನಿರ್ದಿಷ್ಟ ಮಾಹಿತಿಯನ್ನ ಹೊರತೆಗೆಯುವುದಕ್ಕೆ ಉದ್ದೇಶಕ್ಕಾಗಿ ಪಠ್ಯದ ಒಂದು ಭಾಗವನ್ನ ತೀವ್ರವಾಗಿ ಓದುವಂತ ಕೌಶಲ್ಯ ಇದಾಗಿರುತ್ತೆ ಸ್ಥಳೀಯ ಗ್ರಹಿಕೆ ಎನ್ನುವಂಥದ್ದು. ಇದನ್ನ ಸ್ಥಳೀಯ ಗ್ರಹಿಕೆ ಅಂತಾನು ಕರಿತೀವಿ. ಇನ್ನೊಂದ್ಸಲ ಏನ್ ಕರಿತೀವಿ ಅಂತಂದ್ರೆ ಇಂಟೆನ್ಸಿವ್ ರೀಡಿಂಗ್ ಅಂತಾನು ಕರಿತೀವಿ. ಇನ್ನೊಂದು ವರ್ಡ್ ಇಂಟೆನ್ಸಿವ್ ರೀಡಿಂಗ್. ಎಸ್, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕ್ಲೋಸ್ಲಿ ಇಂಟೆನ್ಸಿವ್ಲಿ ಅಂತ ಕೇಳಿದ್ರೆ ಇಂಟೆನ್ಸಿವ್ ಮೀನ್ಸ್ ಸೂಕ್ಷ್ಮ ಓದು ಅಂತ ಕರಿತೀವಿ. ಸೂಕ್ಷ್ಮ ಓದು ಅಥವಾ ಸ್ಥಳೀಯವಾಗಿ ಸ್ಥಳೀಯ ಗ್ರಹಿಕೆ. ಸೊ ಇವೆಲ್ಲವೂ ಸಹ ಸಮಾನಾರ್ಥಕ ಪದಗಳು. ಸೊ ಇಂಟೆನ್ಸಿವ್ ಏನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ನೀವೇನ ಚೂಸ್ ಮಾಡ್ಬೇಕಾಗತ್ತೆ, ಲೋಕಲ್ ಅನ್ನ ಚೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನ ಮುಂದಿನ ಪ್ರಶ್ನೆ, ಎ ಪರ್ಪಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಎ ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಟು ಅಂತ ಕೊಟ್ಟಿದ್ದಾರೆ. ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ನ ಏನ್ ಯೂಸ್ ಮಾಡ್ತಾ ಹೋಗ್ತೀವಿ, ಸೊ ನೋಡಿದ ತಕ್ಷಣ ನಿಮ್ಗೆ ಅದು ಅರ್ಥ ಆಗ್ಬಿಡ್ಬೇಕು. ಸೊ ಒಂದು ಮಗು ಎಲ್ಲಿ ದೌರ್ಬಲ್ಯತೆ ಉಂಟಾಗ್ತಾ ಇದೆ, ಮಗು ಎಲ್ಲಿ ಸ್ಟ್ರಾಂಗ್ ಇದೆ, ಸೊ ಅಚೀವ್ಮೆಂಟ್ ಮಾಡೋದಕ್ಕೆ, ಸೊ ಅವುಗಳೆಲ್ಲ ನಾವಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೇನಿದೆ, ಸೊ ಮೊದಲನೇ ಆಪ್ಷನ್ ನೋಡ್ತೋಗೋಣ, ಪ್ಲಾನ್ ಅಂಡ್. ಸೊ ಪರ್ಪಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಟು. ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ನಾವೇನು ಕಂಡಕ್ಟ್ ಮಾಡ್ತೀವಿ ಅಂತ ಕೇಳ್ತಾ ಇರುವಂತದ್ದು. ಪ್ಲಾನ್ ಅಂಡ್ ಪ್ರಿಪೇರ್ ಕ್ವಶನ್ಸ್ ಫಾರ್ ಸಮೇಟಿವ್ ಅಸೆಸ್ಮೆಂಟ್. ಸೊ ಪ್ಲಾನ್ ಅಂಡ್ ಪ್ರಿಪೇರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತಾ ಇರುವಂತದ್ದು ಮುಂದಿನ ಒಂದು ಸಮೇಟಿವ್ ಎಸ್ಎಗಳಿಗೆ ಕ್ವಶನ್ ಪೇಪರ್ ಮತ್ತೆ ಅದಕ್ಕೆ ಪ್ಲಾನ್ ಮಾಡೋದಕ್ಕೆ. ಸೊ ರಾಂಗ್ ಆಗ್ತಾ ಹೋಗುತ್ತೆ. ಇನ್ಫಾರ್ಮ್ ಎ ಪೇರೆಂಟ್ಸ್ ಇನ್ ದ PTMs ಅಂಡ್ ಆಸ್ಕ್ ದೆಮ್ ಟು ಪೇ ಅಟೆನ್ಷನ್. ಸೊ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಸೊ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡೋದು. ಸೊ ನಾವು ಈ ಮಗು ಈ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದೆ, ನೀವು ಸಹ ಅದ್ರ ಕಡೆ ಗಮನವನ್ನ ಹರಿಸಿ ಎನ್ನುವಂಥದ್ದು. ಸೊ ಗಮನವನ್ನ ಹರಿಸಿ ಎನ್ನುವಂಥದ್ದಕ್ಕೂ ಮತ್ತೆ ಡಯಾಗ್ನೋಸ್ಟಿಕ್ ಟೆಸ್ಟ್ಗೆ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ರಿ ಅಂತಂದ್ರೆ ಇದಕ್ಕೆ ಸಂಬಂಧವೇ ಇರೋದಿಲ್ಲ. ನೆಕ್ಸ್ಟ್, ನೋ ದ ಗ್ಯಾಪ್ಸ್ ಇನ್ ಲರ್ನರ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಟೇಕ್ ದ ರೆಮಿಡಿಯಲ್ ಸ್ಟೆಪ್ಸ್. ಹೌದು, ಇದು ಕರೆಕ್ಟ್. ನೋ ದ ಗ್ಯಾಪ್ಸ್ ಇನ್ ಲರ್ನರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಮಗು ಕಲಿತಾ ಇಲ್ಲ ಅಂತಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದು ಓದೋದನ್ನ ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡುತ್ತೆ. ಮೀನ್ಸ್ ಅವತ್ತು ಆ ವಿಷಯವನ್ನ ತಿಳ್ಕೊಳ್ದಿದ್ದಾಗ ಏನ್ ಮಾಡುತ್ತೆ, ಅದನ್ನ ಆ ವಿಷಯವನ್ನೇ ಸ್ಕಿಪ್ ಮಾಡ್ಬಿಡುತ್ತೆ ಮಗು. ಸೊ ಮಗು ಸ್ಕಿಪ್ ಮಾಡಿದೆ ಅಂತಂದ್ರೆ ನೀವೇನ್ ಮಾಡ್ಬೇಕು, ರೆಮಿಡಿಯಲ್ ಸ್ಟೆಪ್ಸ್ ನ ತಗೊಂಡು ಆ ಮಗುವಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ರೆಮಿಡಿಯಲ್ ಸ್ಟೆಪ್ಸ್ ಮೀನ್ಸ್ ಪರಿಹಾರ ಬೋಧನಾ ಹಂತಗಳನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು, ಮಗುವಿಗೆ ಆ ಒಂದು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ಬೇಕು. ಸೊ ಇದು ಕಂಪ್ಲೀಟ್ಲಿ ರೈಟ್ ಇದೆ. ಯೂಸ್ ದ ಫೈಂಡಿಂಗ್ ಇನ್ ದ ಪ್ರೋಗ್ರೆಸ್ ರಿಪೋರ್ಟ್ ಸ್ಟೂಡೆಂಟ್ಸ್. ಯೂಸ್ ದ ಫೈಂಡಿಂಗ್ ಇನ್ ಪ್ರೋಗ್ರೆಸ್ ರಿಪೋರ್ಟ್ ಸ್ಟೂಡೆಂಟ್ಸ್, ಇದು ಕಂಪ್ಲೀಟ್ಲಿ ರಾಂಗ್. ಸೊ ನಂಗೆ ಆಪ್ಷನ್ ಏನಾಗುತ್ತೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದ್ರೆ ಒಂದು ಮಗುವಿನ
ಸಾಮರ್ಥ್ಯತೆ ಮತ್ತು ದೌರ್ಬಲ್ಯಗಳನ್ನು ಕಂಡುಕೊಳ್ಳುವಂಥದ್ದು, ಕಲಿಯುವವರ ಅಂತರಗಳನ್ನು ತಿಳ್ಕೊಳ್ತಾ ಹೋಗೋದು, ಮತ್ತೆ ಅವರಿಗೆ ಪರಿಹಾರ ಕ್ರಮಗಳನ್ನು ಒದಗಿಸ್ಕೊಳ್ಳುವಂಥದ್ದು, ಅವರ ತೊಂದರೆಗಳನ್ನು ಗುರುತಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ. ಅವರ ಸಾಮರ್ಥ್ಯಗಳನ್ನ ಮತ್ತು ದೌರ್ಬಲ್ಯಗಳನ್ನು ತಿಳಿಯೋದಕ್ಕೆ ತಿಳ್ಕೊಳ್ಳುವಂತ ಪರೀಕ್ಷೆ ಯಾವ್ದಾಗಿರುತ್ತೆ? ಡಯಾಗ್ನೋಸ್ಟಿಕ್ ಟೆಸ್ಟ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಟೆಕ್ಸ್ಟ್ ಬುಕ್? ಕೆಳಗಿನವುಗಳಲ್ಲಿ ಯಾವುದು ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯಾಗಿದೆ? ಟೆಕ್ಸ್ಟ್ ಬುಕ್ಗೆ ಕರೆಕ್ಟ್ ಸಂಬಂಧ ಸ್ಟೇಟ್ಮೆಂಟ್ ಯಾವ್ದಾಗುತ್ತೆ? ಎಸ್, ಎ ಟೆಕ್ಸ್ಟ್ ಬುಕ್ ಇಸ್ ದ ಫೈನಲ್ ಥಿಂಗ್ ಫಾರ್ ದ ಟೀಚರ್ ಅಂಡ್ ದ ಸ್ಟೂಡೆಂಟ್. ಟೆಕ್ಸ್ಟ್ ಬುಕ್ಗೆ ಅಂತಿಮವಾಗಿರುತ್ತೆ ಟೀಚರ್ ಮತ್ತೆ ಸ್ಟೂಡೆಂಟ್ಗೆ. ನಾವು ಕಂಪ್ಲೀಟ್ಲಿ ರಾಂಗ್. ಫಾರ್ ಎಕ್ಸಾಂಪಲ್, ಈಗ ನೀವೇನಾದ್ರೂ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅದಲ್ವಾ? ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು. ಸೊ ಶಿಕ್ಷಕರು ಅದನ್ನೇ ಹೇಳ್ಬೇಕಾದ್ರೆ ಮಗು ಏನ್ ತಿಳ್ಕೊಳುತ್ತೆ? ತಪ್ಪಾದ ಮಾಹಿತಿ ಅಂತ ತಿಳ್ಕೊಳುತ್ತೆ. ಸೊ ಪಠ್ಯ ಪುಸ್ತಕವೇ ಅಂತಿಮವಾದ ಮಾಹಿತಿ ಅಲ್ಲ. ಇಟ್ ಹೆಲ್ಪ್ಸ್ ಟು ಅಚೀವ್ ಎನ್ ಆಬ್ಜೆಕ್ಟಿವ್ಸ್ ಲೇ ಡೌನ್ ಇನ್ ಅ ಕರಿಕ್ಯುಲಮ್. ಎಸ್, ಇಟ್ ಹೆಲ್ಪ್ಸ್ ಟು ಅಚೀವ್ ಎ ಆಬ್ಜೆಕ್ಟಿವ್ಸ್ ಇನ್ ಎ ಕರಿಕ್ಯುಲಮ್. ಪಠ್ಯಕ್ರಮದಲ್ಲಿ ಏನಿರುತ್ತೋ ಆ ಎಲ್ಲಾ ಉದ್ದೇಶಗಳನ್ನ ಅಚೀವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಕೇಳಿದರೆ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಇಟ್ ಈಸ್ ಎ ಪ್ಲಾನಿಂಗ್ ಆಫ್ ಎಜುಕೇಶನಲ್ ಆಕ್ಟಿವಿಟೀಸ್ ಫಾರ್ ದ ಲೆಸನ್ಸ್. ಕೇವಲ ಇದು ನಮಗೆ ಎಜುಕೇಶನಲ್ ಆಕ್ಟಿವಿಟೀಸ್, ಸೊ ಶೈಕ್ಷಣಿಕ ಚಟುವಟಿಕೆಗಳನ್ನ ಪ್ಲಾನ್ ಮಾಡೋದಕ್ಕೆ ಇದು ನಮಗೆ ಆ ಒಂದು ಸೆಷನ್ ಪ್ಲಾನ್ ಮಾಡೋಕೆ ಸಹಾಯ ಮಾಡುತ್ತೆ ಟೆಕ್ಸ್ಟ್ ಬುಕ್. ಸೊ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಎ ಟೆಕ್ಸ್ಟ್ ಬುಕ್ ಈಸ್ ಇರ್ರಿಪ್ಲೇಸಬಲ್. ಸೊ ಟೆಕ್ಸ್ಟ್ ಬುಕ್ ಈಸ್ ಎ ರಿಪ್ಲೇಸಬಲ್. ಪ್ರತಿ ವರ್ಷ ಅದು ರಿಪ್ಲೇಸ್ ಆಗ್ತಾ ಇರುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಏನರ್ಥ? ಸೊ ಟೆಕ್ಸ್ಟ್ ಬುಕ್ ಎನ್ನುವಂಥದ್ದು ಏನ್ ಮಾಡುತ್ತೆ? ಪಠ್ಯ ಪುಸ್ತಕ ಎನ್ನುವಂಥದ್ದು ಪಠ್ಯಕ್ರಮದ ಉದ್ದೇಶಗಳನ್ನ ನಿವಾರಿಸಲು ಅಥವಾ ಪಠ್ಯಕ್ರಮದ ಉದ್ದೇಶಗಳನ್ನ ಪ್ಲಾನ್ ಮಾಡೋದಕ್ಕಲ್ಲ, ಪಠ್ಯಕ್ರಮದ ಉದ್ದೇಶಗಳು ಏನ್ ಕೊಟ್ಟಿದ್ರಲ್ಲಿ ಪಠ್ಯಕ್ರಮಗಳನ್ನ ಅಚೀವ್ ಮಾಡ್ಲಿಕ್ಕೆ, ಸಾಧಿಸಲಿಕ್ಕೆ ಏನಾಗ್ತಾ ಹೋಗುತ್ತೆ? ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ಲಾಸ್ ರೂಮ್ ಪ್ರಾಕ್ಟಿಸಸ್? ಸೊ ಕ್ಲಾಸ್ ರೂಮ್ ಪ್ರಾಕ್ಟಿಸಸ್, ಈ ಒಂದು ವರ್ಡ್ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಎಂದು ತರಗತಿಯ ಅಭ್ಯಾಸಗಳು ಹೆಲ್ಪ್ಸ್ ಟು ಎ ಟೀಚರ್ ಟು ಡೆವಲಪ್ ಎ ಓರಲ್ ಲ್ಯಾಂಗ್ವೇಜ್, ಮೌಖಿಕ ಭಾಷೆ, ಓರಲ್ ಲ್ಯಾಂಗ್ವೇಜ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸೊ ಇದೇನ್ ಕೊಟ್ಟಿದ್ದಾರೆ? ಸೊ ಫಸ್ಟ್ ಆಪ್ಷನ್, ಚೋರಸ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ವಿತ್ ದ ಟೀಚರ್ಸ್. ಸೊ ಮಕ್ಕಳು ಯಾರ ಜೊತೆ? ಟೀಚರ್ ಜೊತೆನೆ ಪಠ್ಯಪುಸ್ತಕವನ್ನು ಓದಿದಾಗ ಮೌಖಿಕ ಭಾಷೆ ಡೆವಲಪ್ ಆಗುತ್ತಾ. ನೆಕ್ಸ್ಟ್, ಚೋರೋಸ್ ರಿಸಿಟೇಟಿಂಗ್ ಆಫ್ ದ ಪೊಯಮ್ ಆಫ್ಟರ್ ಮೆಮೊರೈಸಿಂಗ್ ಇಟ್. ಸೊ ರಿಸಿಟೇಷನ್ ಆಫ್ ಎ ಪೊಯಮ್, ಸೊ ಮಕ್ಕಳು ಮೆಮೊರೈಸ್ ಮಾಡಿರ್ತಾರಲ್ವಾ, ಸೊ ಕಂಠಪಾಠ ಮಾಡಿರುವಂತಹ ಪದ್ಯವನ್ನ ಹೇಳಿದಾಗ ಅವರಿಗೆ ಓರಲ್ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತಾ. ಪಾರ್ಟಿಸಿಪೇಟಿಂಗ್ ಇನ್ ರೋಲ್ ಪ್ಲೇಸ್, ಅವರು ಪಾತ್ರಾಭಿನಯಗಳಲ್ಲಿ ಭಾಗ ಮಾಡೋದ್ರಿಂದ ಅವ್ರೇನಾಗುತ್ತೆ? ಡೆವಲಪ್ ಓರಲ್ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತಾ. ಪ್ರಾಕ್ಟೀಸಿಂಗ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆಫ್ ಎ ನ್ಯೂ ಆರ್ ಅನ್ಫೆಮಿಲಿಯರ್ ವರ್ಡ್ಸ್. ಸೊ ಪ್ರಾಕ್ಟೀಸಿಂಗ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಸೊ ಇಲ್ಲಿ ಯಾವ್ದಾದ್ರು ಒಂದು ಕ್ಲಿಷ್ಟಕರ ಪದಗಳು ಏನಾದ್ರು ಇದ್ರೆ ಅವುಗಳನ್ನ ಆ ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಮಾಡಿದಾಗ ಅವರಲ್ಲಿ ಓರಲ್ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಶಿಕ್ಷಕರ ಜೊತೆ ಮಕ್ಕಳು ಪಠ್ಯಪುಸ್ತಕ ಓದೋದಾಗಿರ್ಲಿ, ಅವರು ಕಲಿತಿರುವಂತಹ ಪಯಮ್ ಅನ್ನ ಜೋರಾಗಿ ಹೇಳೋದಾಗಿರ್ಲಿ, ಅಥವಾ ಅದನ್ನ ಕಲಿತಿರುವಂತದ್ದೇ ಮತ್ತೆ ಮತ್ತೆ ಹೇಳೋದಾಗಿರ್ಲಿ, ಕೆಲವೊಂದಿಷ್ಟು ಪದಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದಾಗಿರ್ಲಿ, ಯಾವುದೇ ರೀತಿಯಾಗಿ ಅಲ್ಲಿ ಓರಲ್ ಲ್ಯಾಂಗ್ವೇಜ್ ಡೆವಲಪ್ ಆಗೋದಿಲ್ಲ. ಸೊ ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ? ಪಾರ್ಟಿಸಿಪೇಟಿಂಗ್ ಇನ್ ರೋಲ್ ಪ್ಲೇಸ್. ಸೊ ಪಾತ್ರಾಭಿನಯಗಳಲ್ಲಿ ಭಾಗಿಸೋದ್ರಿಂದ ಮಗುವಿಗೆ ನೈಜ ಸಂದರ್ಭಗಳಲ್ಲಿ, ಮೀನ್ಸ್ ರಿಯಲ್ ಒಂದು ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ಸಂದರ್ಭ ಅಂತ ಒಂದು ಸಂದರ್ಭಗಳನ್ನ ಆ ಒಂದು ರೋಲ್ ಪ್ಲೇ ಒದಗಿಸ್ಕೊಡುತ್ತೆ. ಅದು ಅವ್ರು ಏನ್ ಮಾಡ್ತಾರೆ? ಅದರ ಮೌಖಿಕ ಭಾಷಾ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸೋದಕ್ಕಿದ್ದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ವಿ ಸೇ ಲ್ಯಾಂಗ್ವೇಜ್ ಈಸ್ ಎ ಆರ್ಬಿಟ್ರರಿ ವಿಚ್ ಮೀನ್ಸ್ ಟು ಸೇ ದಟ್ ಅಂತ ಅಂತಿದೆ. ಆರ್ಬಿಟ್ರರಿ ಮೀನ್ಸ್ ಇದನ್ನ ನಾವೇನ್ ಕರಿಬಹುದು? ಅನಿಯಂತ್ರಿತ ಅಂತ ಕರಿತಾ ಹೋಗ್ಬೋದು. ಅನಿಯಂತ್ರಿತ ಅಂದ್ರೆ ಭಾಷೆ ಎನ್ನುವಂಥದ್ದೊಂದು ಅನಂತ್ರಿಯತೆ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಕೇಳಿದ್ದಾರೆ. ಸೊ ಭಾಷೆ ಅನ್ನುವಂಥದ್ದು, ದೇರ್ ಈಸ್ ಎ inherent relation between the words and language of their meaning. The relation between the words and their meaning based on a valid reason, not on chance. There is no inherent relationship between the words of a language on their meaning. Language follows the prefix principles ಅಂತ ಇದೆ. ಸೊ ಅನಿಯಂತ್ರಿತ ಭಾಷೆ, ಅನಿಯಂತ್ರಿತ ಅಂತಂದ್ರೆ ಏನು ಅಂತಂದ್ರೆ, ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭಾಷೆಯು ಅನಿಯಂತ್ರಿತವಾಗಿದೆ ಅಂದರೆ ಒಂದು ನಿರ್ದಿಷ್ಟ ಪದ ಅಥವಾ ಅರ್ಥದ ನಡುವಿನ ಸಂಬಂಧವು ಸಾಂಪ್ರದಾಯಿಕ ಆಗಿರುತ್ತೆ. ಸೊ ಅವತ್ತು ಅದು ನೈಸರ್ಗಿಕ ಮತ್ತೆ ಆಂತರಿಕವಾಗುವುದಲ್ಲ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ದೇರ್ ಇಸ್ ಎ ನೋ ಇನ್ಹೆರೆಂಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ವರ್ಡ್ಸ್ ಆಫ್ ಎ ಲ್ಯಾಂಗ್ವೇಜ್ ಅಂಡ್ ದೇರ್ ಮೀನಿಂಗ್ ಎನ್ನುವಂತ ಅರ್ಥ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಭಾಷೆಯ ಪದಗಳು ಮತ್ತೆ ಅವುಗಳ ಅರ್ಥದ ನಡುವೆ ಯಾವುದೇ ಸಹಜ ಸಂಬಂಧ ಇರೋದಿಲ್ಲ. ಯಾವಾಗ ಭಾಷೆ ಅನಿಯಂತ್ರಿತ ಅಂತಂದ್ರೆ ಭಾಷೆಯ ಮೇಲೆ
ನಿಯಂತ್ರಿತ ಇಲ್ಲ ಅಂತಂದ್ರೆ ಏನ್ ಅರ್ಥ ಆಗ್ತಾ ಹೋಗುತ್ತೆ, ಅಲ್ಲಿ ಅವ್ರು ಮಾತಾಡ್ತಿರೋಂಥ ಭಾಷೆ ಪದಗಳು ಮತ್ತೆ ಅವುಗಳ ಅರ್ಥದ ಮೇಲೆ ಆ ಒಂದು ಅರ್ಥದ ನಡುವೆ ಯಾವುದೇ ರೀತಿಯ ಸಂಬಂಧವೇ ಇರೋದಿಲ್ಲ. ಸೊ ಅದು ಭಾಷೆಯ ಮೇಲೆ ಅನಿಯಂತ್ರಿತತೆ ಅಂತ ಹೇಳ್ತಾ ಹೋಗ್ತೀವಿ. ಎಸ್ ಲ್ಯಾಂಗ್ವೇಜ್ ಆರ್ಬಿಟ್ರರಿ ಅನ್ನುವಂಥದ್ದು, ಭಾಷೆ ಅನಿಯಂತ್ರಿತ, ನಿಯಂತ್ರಣ ಇಲ್ಲದೆ ಇರುವಂಥದ್ದು. ಮುಂದಿನ ಪ್ರಶ್ನೆ, ಡಿಡಕ್ಟಿವ್ ಅಪ್ರೋಚ್ ಆಫ್ ಟೀಚಿಂಗ್ ಗ್ರಾಮರ್ ಅಡ್ವೊಕೇಟ್ಸ್ ದಟ್ ವಿ ಶುಡ್ ಡ್ಯಾಶ್ ಫಸ್ಟ್ ಅಂತ ಇದೆ. ಸೊ ಏನಿದೆ, ಸೊ ಡಿಡಕ್ಟಿವ್ ಅಪ್ರೋಚ್ ಆಫ್ ಟೀಚಿಂಗ್ ಆಫ್ ಎ ಗ್ರಾಮರ್. ಸೊ ವ್ಯಾಕರಣವನ್ನ ಬೋಧನೆ ಮಾಡಬೇಕಾದ್ರೆ ಯಾವ ಮೆಥಡು, ಡಿಡಕ್ಟಿವ್ ಅಪ್ರೋಚ್ ಅಲ್ಲಿ ಬೋಧನೆ ಮಾಡ್ಬೇಕಂದ್ರೆ ವಿ ಶುಡ್ ಫಸ್ಟ್ ಅಂತ ಕೇಳಿದ್ರೆ, ಸೊ ವಿ ಶುಡ್ ಫಸ್ಟ್ ಏನ್ ಮಾಡ್ತಾ ಹೋಗ್ಬೇಕು. ಸೊ ಡಿಡಕ್ಟಿವ್ ಅಪ್ರೋಚ್ ಅಂತಂದ್ರೆ ಇದನ್ನ ನಾವು ನಿಗಮನ ಪದ್ಧತಿ ಅಂತ ಕರಿತೀವಿ. ನಿಗಮನ ಪದ್ಧತಿ. ಸೊ ನಿಗಮನ ಪದ್ಧತಿಯಲ್ಲಿ ನಾವು ಮೊದಲು ಏನ್ ಮಾಡ್ತೀವಿ, ಮೊದಲು ನಿಯಮಗಳನ್ನ ಹೇಳಿ, ಸೊ ನೀಯಿಂದ ಸ್ಟಾರ್ಟ್ ಆಗುತ್ತೆ, ನಿಯಮಗಳನ್ನ ಹೇಳಿ ಅಲ್ಲಿಂದ ಏನ್ ಮಾಡ್ತೀವಿ, ಉದಾಹರಣೆಗಳ ಕಡೆಗೆ ಬರ್ತೀವಿ. ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ಏನಿದೆ, ಪ್ರೆಸೆಂಟ್ ಎಕ್ಸಾಂಪಲ್ಸ್. ಸೊ ಪ್ರೆಸೆಂಟ್ ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಇದ್ದಾರೆ. ಮಸ್ಟ್ ಪ್ರೆಸೆಂಟ್ ರೂಲ್ಸ್. ಓಕೆ, ಮೊದಲಿಗೆ ಎಕ್ಸಾಂಪಲ್ಸ್ ಹೇಳ್ತೀವ, ನಿಯಮಗಳನ್ನ ಹೇಳ್ತೀವ. ಎಕ್ಸಾಂಪಲ್ಸ್ ನ ಹೇಳೋದಿಲ್ಲ, ಜೊತೆಗೆ ಏನ್ ಹೇಳ್ತೀವಿ, ರೂಲ್ಸ್ ಅನ್ನ ಹೇಳ್ತೀವಿ. ಬಟ್ ಇನ್ನ ಮುಂದಕ್ಕೆ ಆಪ್ಷನ್ ಇದೆ ನೋಡೋಣ. ಪ್ರೆಸೆಂಟ್ ಜೆನ್ಯೂನ್ ಕಮ್ಯುನಿಕೇಶನ್. ಸೊ ಜೆನ್ಯೂನ್ ಕಮ್ಯುನಿಕೇಶನ್ ಡಿಡಕ್ಟಿವ್ ಅಪ್ರೋಚ್ ಅಲ್ಲಿ ಬರೋದಿಲ್ಲ. ಪ್ರೊವೈಡ್ ಪ್ರಾಕ್ಟೀಸಿಂಗ್ ಥ್ರೂ ಡ್ರಿಲ್ಸ್, ಇದು ರಾಂಗ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ರೂಲ್ಸ್ ಫಸ್ಟ್. ಸೊ ವಿ ಶುಡ್ ಪ್ರೆಸೆಂಟ್ ರೂಲ್ಸ್ ಫಸ್ಟ್, ದೆನ್ ವಿ ಗಿವ್ ಪ್ರೆಸೆಂಟ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಫಸ್ಟ್ ರೂಲ್ಸ್ ಬರುತ್ತೆ, ಅದಾದ್ಮೇಲೆ ಎಕ್ಸಾಂಪಲ್ಸ್. ಸೊ ಡಿಡಕ್ಟಿವ್ ಅಪ್ರೋಚ್ ನ ಸರಿಯಾಗಿ ನೆನ್ಪಿಟ್ಕೊಡಿ. ಇಂಡಕ್ಟಿವ್ ಅಪ್ರೋಚ್ ಮತ್ತೆ ಡಿಡಕ್ಟಿವ್ ಅಪ್ರೋಚ್. ಸೊ ಇಂಡಕ್ಟಿವ್ ಅಪ್ರೋಚ್ ಮೀನ್ಸ್ ಅನುಗಮನ ಪದ್ಧತಿ, ಡಿಡಕ್ಟಿವ್ ಅಪ್ರೋಚ್ ಮೀನ್ಸ್ ನಿಗಮನ ಪದ್ಧತಿ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಡ್ಯಾಶ್ ಇಸ್ ಎ ವೇ ಆಫ್ ಎಸ್ಟಿಮೇಟಿಂಗ್ ಗೆಸ್ಸಿಂಗ್ ಬಿಹೈಂಡ್ ದ ಫ್ಯಾಕ್ಟ್ಸ್ ಅಂತ ಇದೆ. ಎಕ್ಸ್ಪ್ಲನೇಷನ್, ಅನಾಲಿಸಿಸ್, ಇನ್ಫರೆನ್ಸ್, ಎಕ್ಸ್ಟ್ರಾಪೊಲೇಷನ್ ಅಂತ ಇದೆ. ಸೊ ಡ್ಯಾಶ್ ಇಸ್ ಎ ಎಸ್ಟಿಮೇಟಿಂಗ್, ಊಹಿಸುವುದು, ಗೆಸ್ಸಿಂಗ್ ಆಲ್ಸೋ ಊಹಿಸುವುದೇ, ಬಿಹೈಂಡ್ ದ ಫ್ಯಾಕ್ಟ್ಸ್. ಯಾವ್ದಾದ್ರು ಒಂದು ವಿಷಯಗಳ ಆಧಾರಿತವಾಗಿ ಊಹೆ ಮಾಡುವಂಥದ್ದನ್ನ ನಾವೇಂತ ಕರಿತಾ ಹೋಗ್ತೀವಿ. ಸೊ ಯಾವ್ದಾದ್ರು ಒಂದು ವಿಷಯ ಅದನ್ನ ನಾವೇಂತ ಕರಿತೀವಿ, ಎಕ್ಸ್ಪ್ಲನೇಷನ್ ಅಂತ ಕರಿತೀವ, ಅನಾಲಿಸಿಸ್ ಅಂತ ಕರಿತೀವ. ಅನಾಲಿಸಿಸ್ ಅಂತಂದ್ರೆ ಸೊ ನಮ್ಗೆ ಯಾವ್ದಾದ್ರು ಗೊತ್ತಿರುವಂತ ಮಾಹಿತಿಯ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ಡ್ಯಾಶ್ ಇಸ್ ಎ ವೇ ಆಫ್ ಎಸ್ಟಿಮೇಟಿಂಗ್ ಆರ್ ಗೆಸ್ಸಿಂಗ್ ಬಿಹೈಂಡ್ ದ ಫ್ಯಾಕ್ಟ್ಸ್. ಸೊ ಸತ್ಯಾಂಶಗಳಲ್ಲಿರುವಂತಹ ಇಂದಿನ ಮಾಹಿತಿಯನ್ನು ನಾವು ಹುಡುಕುವಂಥದ್ದಾದಾಗ ಅನಾಲಿಸಿಸ್ ಆಗೋದಿಲ್ಲ, ಇನ್ಫರೆನ್ಸ್ ಆಗೋದಿಲ್ಲ, ಎಕ್ಸ್ಟ್ರಾಪೊಲೇಷನ್ ಆಗ್ತಾ ಹೋಗುತ್ತೆ. ಎಕ್ಸ್ಟ್ರಾಪೊಲೇಷನ್ ಅಂತಂದ್ರೆ ಏನರ್ಥ, ಎಕ್ಸ್ಟ್ರಾಪೊಲೇಷನ್ ಅಂತಂದ್ರೆ ಈಗಾಗಲೇ ತಿಳಿದಿರುವಂತಹ ಸಂಗತಿಗಳ ಅಥವಾ ಪ್ರವೃತ್ತಿಗಳ ಆಧಾರದ ಮೇಲೆ ಭವಿಷ್ಯದ ಬಗ್ಗೆ ಅಥವಾ ಸಂಗತಿಗಳನ್ನ ಮೀರಿದ ಬಗ್ಗೆ ಊಹಿಸಿ ಅಂದಾಜಿಸುವಂಥದ್ದು. ಸೊ ಅದನ್ನ ಎಕ್ಸ್ಟ್ರಾಪೊಲೇಷನ್ ಅಂತ ಕರಿತೀವಿ. ಅನಾಲಿಸಿಸ್ ಅಂತಂದ್ರೆ ಒಂದು ವಿಷಯವನ್ನ ಸಾಮಾನ್ಯೀಕರಿಸುವಂಥದ್ದು, ಕಾರಣ ಕೊಟ್ಟು ಅದಕ್ಕೆ ಅನಲೈಸ್ ಮಾಡ್ತಾ ಹೋಗುವಂಥದ್ದು. ಅದು ಈ ರೀತಿಯಾಗಿದೆ, ಅದು ಸರಿ ಇದೆ, ತಪ್ಪಿದೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಹೋಗುವಂಥದ್ದು. ಬಟ್ ಊಹೆ ಮಾಡುವಂಥದ್ದು ಎಕ್ಸ್ಟ್ರಾಪೊಲೇಷನ್ಗೆ ಬರ್ತಾ ಹೋಗುತ್ತೆ. ಎ ಲ್ಯಾಂಗ್ವೇಜ್ ಟೀಚರ್ ಮಸ್ಟ್ ಪ್ರಮೋಟ್ಸ್ ಎ ಲರ್ನರ್ಸ್ ಫಾರ್ ಪ್ರೀ ರೈಟಿಂಗ್ ಆಸ್ ದೇ ಬೆನಿಫಿಟ್ ಆಫ್ ಪ್ರೀ ರೈಟಿಂಗ್ ಈಸ್ ದಟ್ ಎ ಲ್ಯಾಂಗ್ವೇಜ್ ಟೀಚರ್ ಮಸ್ಟ್ ಪ್ರಮೋಟ್ ಎ ಲರ್ನರ್ಸ್ ಫಾರ್ ಫ್ರೀ ರೈಟಿಂಗ್. ಸೊ ನೀವು ಹೇಗಾದ್ರೂ ಬರೀರಿ, ನೀವು ಇಂಗ್ಲಿಷ್ ಅನ್ನ ಆದ್ರೆ ಇಂಗ್ಲಿಷ್ ಅನ್ನ ಬರಿತಾ ಹೋಗಿ ಅಂತ ಒಬ್ಬ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಹೇಳಿದ್ದಾರೆ. ಪ್ರಮೋಟ್ ಎ ಲರ್ನರ್ಸ್ ಫಾರ್ ಫ್ರೀ ರೈಟಿಂಗ್. ಸೊ ಆಸ್ ಕೀ ಬೆನಿಫಿಟ್ ಫ್ರೀ ರೈಟಿಂಗ್ ಇಸ್ ದಟ್. ಸೊ ಇಲ್ಲಿ ಅವರು ಫ್ರೀಯಾಗಿ ಬರೆಯೋದಕ್ಕೆ ಬಿಟ್ಟಿದ್ದಾರೆ ಅಂತಂದಾಗ ನೀವೇನ್ ಮಾಡ್ತಾ ಹೋಗ್ಬೋದು, ಮುಕ್ತ ಬರವಣಿಗೆ ಅಂತ ಕರಿತಾ ಹೋಗ್ತೀವಿ. ಮುಕ್ತವಾಗಿ ನೀವು ಬರೀರಿ, ನಿಮ್ಗೆ ಏನ್ ಇಷ್ಟ ಆಗುತ್ತೋ ನೀವು ಬರೀರಿ ಅಂತಂದಾಗ ಸೊ ಮಗು ಏನ್ ಮಾಡುತ್ತೆ, ಇಟ್ ಎನ್ಕರೇಜಸ್ ದ ಲರ್ನರ್ಸ್ ಟು ರೈಟ್ ಎ ಫ್ಲೂಯೆಂಟ್ಲಿ ಅಂಡ್ ಕ್ರಿಯೇಟಿವ್ಲಿ. ಎಸ್, ಇದು ತುಂಬಾ ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಮಗುವಿಗೆ ಏನು ಇಟ್ ಎನ್ಕರೇಜ್ ಲರ್ನರ್ಸ್, ಮಗುವಿಗೆ ಬೆಂಬಲ ಅಥವಾ ಪ್ರೋತ್ಸಾಹ ಕೊಡ್ತಾ ಹೋಗುತ್ತೆ. ಏನಕ್ಕೆ, ಮಗುವಿಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ಬರೆಯೋದಕ್ಕೆ. ಆ ಮಗು ಏನ್ ಮಾಡುತ್ತೆ, ಅವಾಗ ಫ್ಲೂಯೆಂಟ್ಲಿ ಆಗು ಬರಿತಾ ಹೋಗ್ಬೋದು, ಕೆಲವೊಂದ್ಸಲ ಕ್ರಿಯೇಟಿವಿಟಿ ಆಗಿಯೂ ಬರಿತಾ ಹೋಗ್ಬೋದು. ಗಿವ್ಸ್ ದ ಫ್ರೀಡಮ್ ಟು ರೈಟ್ ಆರ್ ನಾಟ್. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಗಿವ್ಸ್ ದ ಫ್ರೀಡಮ್ ಟು ರೈಟ್ ಆರ್ ನಾಟ್. ನೀನ್ ಬರೆಯೋದು ಬರಿ, ಇರೋದು ಇರಿ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಅವ್ರು ಬರಿಲೇಬೇಕು ಅಂತ ಅಲ್ಲಿ ಹೇಳಿದ್ದಾರೆ, ಬಟ್ ಅವ್ರು ಏನ್ ಮಾಡಿದ್ದಾರೆ, ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಏನಂತ, ನೀವು ಮುಕ್ತವಾಗಿ ಬರಿಬಹುದು ಅಂತ. ಸೊ ಇಲ್ಲಿ ಆಪ್ಷನ್ 2 ರಾಂಗ್ ಆಗ್ತಾ ಹೋಗುತ್ತೆ. ಡಸ್ ನಾಟ್ ಮೇಕ್ ದೆಮ್ ಫೀಲ್ ದಟ್ ದೇ ಹ್ಯಾವ್ ಟು ರೈಟ್ ಮಚ್ ಆರ್ ಬಿ ಟೋಟಲಿ ಅಕ್ಯುರೇಟ್. ಸೊ ಅವರಿಗೆ ಡಸ್ ನಾಟ್ ಮೇಕ್ ಎ ಫೀಲ್. ಸೊ ಅವ್ರಿಗೆ ಏನಾಗಬಹುದು, ಸೊ ನಾವು ಸರಿಗಳು ತಪ್ಪುಗಳು ಬರಿತಾ ಇದೀವಿ ಅನ್ನೋಂಥದ್ದು ಅವ್ರಿಗೆ ಫೀಲ್ ಆಗದೆ ಇರಬಹುದು ಅನ್ನೋ ಮಾಹಿತಿ ಕೊಡ್ತಾ ಇದ್ದಾರೆ. ನೋಡಿ, ಅವರು ಮುಕ್ತವಾಗಿ ಬರವಣಿಗೆ ಬರೀರಿ ಅಂತ ಹೇಳ್ತಾ ಇರುವಂತದ್ದು. ಸೊ ಅವರಿಗೆ ಗೊತ್ತಿರುವಂತ ಭಾಷೆನ ಬರೀಲಿ ಅಂತ. ಸೊ ಅವ್ರಿಗೆ ಗೊತ್ತಾಗದೆ ಇರೋದಿಲ್ಲ ಅಂತ ಮುಂದಿನ ಒಂದು ವಿಷಯಗಳಲ್ಲಿ ಅವ್ರು ಅದನ್ನ ಚೇಂಜಸ್ ಮಾಡ್ತಾ ಹೋಗ್ಬೋದು. ಬಟ್ ಮುಕ್ತ ಬರವಣಿಗೆ ಎನ್ನುವಂಥದ್ದು ಏನ್ ಮಾಡ್ತಾ ಹೋಗುತ್ತೆ, ಇಟ್ ಎನ್ಕರೇಜಸ್ ದ ಲರ್ನರ್ಸ್ ಟು ರೈಟ್ ಫ್ಲೂಯೆಂಟ್ಲಿ ಅಂಡ್ creatively. Can incorporate features of written language from their first language. Incorporate features of written language from their first language. So ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, as a teacher of class 5th you ask the student to read the text thoroughly.
Then you ask them to answer the questions with reference to the context. In this process, you are encouraging in extensive reading, scanning, skimming, intensive reading ಅಂತ ಇದೆ. So, ಯಾವ್ದಾಗ್ತಾ ಹೋಗುತ್ತೆ? A teacher, as a teacher of class 5th, you ask the student to read the text thoroughly. ಸಂಪೂರ್ಣವಾಗಿ ಓದಿ, ತೀವ್ರವಾಗಿ ಓದ್ತಾನೆ ಹೋಗಿ, ಕಂಪ್ಲೀಟ್ ಆಗಿ ಓದ್ತಾ ಹೋಗಿ. Then you ask them to answer the question. ದೆನ್ ಯು ಆಸ್ಕ್ ದೆಮ್ ದ ಆನ್ಸರ್ ದ ಕ್ವಶನ್. ಸೊ ನೀವೀಗ ಕ್ವಶನ್ ಕೇಳ್ತಾ ಇದ್ದೀರಾ ಅಂತಂದ್ರೆ ಮಗು ಏನ್ ಮಾಡುತ್ತೆ ಹೇಳಿ, ಸಂಪೂರ್ಣವಾಗಿ ಓದೋಕೆ ಸ್ಟಾರ್ಟ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಎಲ್ಲಾದ್ರೂ ಟೀಚರ್ ಕ್ವಶನ್ ಕೇಳ್ಬೋದು ಅಂತ. ಸೊ ಅದನ್ನ ನಾವೇಂತ ಕರಿತೀವಿ, ಕಂಪ್ಲೀಟ್ ಆಗಿ ಓದ್ತಾ ಇದೀವಿ ಅಂತಂದ್ರೆ ನಾವು ಇದೇ ರೀತಿ ಒಂದು ಪ್ರಶ್ನೆ ಬಂತು ಅಂತ ರೀಡಿಂಗ್ ಆಗ್ತಾ ಹೋದ್ರೆ ಸೂಕ್ಷ್ಮ ಓದು, ಗ್ರಹಿಕಾ ಓದು, ಇಂಟೆನ್ಸಿವ್ ರೀಡಿಂಗ್ ಅಂತ ಕರಿತಾ ಹೋಗ್ತೀವಿ. ಇಂಟೆನ್ಸಿವ್ ರೀಡಿಂಗ್. ಸೊ ಆಪ್ಷನ್ಸ್ ಅಲ್ಲಿ ಇದೆ ಅಲ್ವಾ. ಇನ್ ದಿಸ್ ಪ್ರೊಸೆಸ್ ಯು ಆರ್ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಫಾರ್ ಇಂಟೆನ್ಸಿವ್ ರೀಡಿಂಗ್, ಮೀನ್ಸ್ ತೀವ್ರವಾದ ಓದುವಿಕೆ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ಮಗು ಜಸ್ಟ್ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಅಥವಾ ಸ್ಕಿಮ್ಮಿಂಗ್ ಮಾಡ್ತಾ ಇಲ್ಲ. ಸೊ ಸ್ಕ್ಯಾನಿಂಗ್ ಸ್ಕಿಮ್ಮಿಂಗ್ ಅನ್ನೋದಕ್ಕಿಂತ ಅಲ್ಲಿ ರೀಡಿಂಗ್ ಮಾಡ್ತಾ ಇದೆ, ರೀಡ್ ಮಾಡ್ತಾ ಇದೆ. ಅದೆಂತ ರೀಡ್ ಆಗುತ್ತೆ, ಇಂಟೆನ್ಸಿವ್ಲಿ ರೀಡಿಂಗ್. ಸೊ ಅವರೇ ನಮ್ಗೆ ಇಲ್ಲಿ ಸೊ ಸ್ಕ್ಯಾನಿಂಗ್ ಮತ್ತೆ ಸ್ಕಿಮ್ಮಿಂಗ್ ಇದಕ್ಕೆ ಬರೋದೇ ಇಲ್ಲ. ಸೊ ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಅಂತಂದ್ರೆ ಸೊ ನಮಗೆ ಇಂಟೆನ್ಸಿವ್ ರೀಡಿಂಗ್ಗೆ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ಅಕ್ಕರ್ಸ್ ಓನ್ಲಿ ವೆನ್ ದ ಲ್ಯಾಂಗ್ವೇಜ್ ಅಕ್ವೈಸೇಷನ್, ಭಾಷಾ ಸ್ವಾಧೀನತೆ. ಸ್ವಾಧೀನತೆ ಅಂತಂದ್ರೆ ಹೇಳ್ತಾ ಹೋಗ್ಬೋದು, ಸ್ವಾಧೀನ ಅಂತಾನೆ ಹೇಳ್ತೀವಿ. ಭಾಷಾ ಸ್ವಾಧೀನತೆ ನಮಗೆ ಯಾವಾಗ ಆಗ್ತಾ ಹೋಗುತ್ತೆ, ಅಕ್ಕರ್ಸ್ ಓನ್ಲಿ ನಮಗೆ ಮೀನ್ಸ್ ಮಕ್ಕಳಿಗೆ ಯಾವಾಗ ಆಗ್ತಾ ಹೋಗುತ್ತೆ. ಚೈಲ್ಡ್ ಈಸ್ ಥಾಟ್ ದ ರೂಲ್ಸ್ ಆಫ್ ಗ್ರಾಮರ್. ಸೊ ಮಗು ವ್ಯಾಕರಣದ ನಿಯಮಗಳನ್ನು ಹೇಳಿದಾಗ ಮಗುವಿಗೆ ಭಾಷೆ ಸ್ವಾಧೀನ ಆಗುತ್ತಾ, ಭಾಷೆ ಬರುತ್ತಾ, ರಾಂಗ್ ಆಗುತ್ತೆ. ಚೈಲ್ಡ್ ಈಸ್ ಗಿವೆನ್ ಪ್ರಾಕ್ಟಿಸಸ್ ಇನ್ ದ ಟ್ರಾನ್ಸ್ಲೇಷನ್. ಮಗುವಿಗೆ ಭಾಷಾಂತರ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡುವಂತದಾಗ ಏನ್ ಬರುತ್ತೆ, ಮಗು ಭಾಷೆನ ಕಲಿತಾ ಹೋಗುತ್ತಾ. ಮಗು ಮೊದಲಿಗೆ ಭಾಷೆನ ಕಲ್ತಿದ್ ಆದ್ಮೇಲೆ ಟ್ರಾನ್ಸ್ಲೇಷನ್ ನ ಕಲಿಬೇಕು, ಅವಾಗ ಅದಕ್ಕೆ ಭಾಷೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಚೈಲ್ಡ್ ಈಸ್ ಗಿವೆನ್ ಆಪರ್ಚುನಿಟಿ ಟು ರೀಡ್. ಚೈಲ್ಡ್ ಈಸ್ ಗಿವೆನ್ ಆಪರ್ಚುನಿಟಿ ಟು ರೀಡ್. ಸೊ ಅಲ್ಲಿ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಆಗೋದಿಲ್ಲ. ಚೈಲ್ಡ್ ಹ್ಯಾಸ್ ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್. ಸೊ ಮಗು ಎಕ್ಸ್ಪೋಜರ್, ಒಡ್ಡಿಕೊಳ್ಳುವುದು, ಹೊಂದಾಣಿಕೆ ಆಗುವಂಥದ್ದು. ಎಕ್ಸ್ಪ್ಲೋಜರ್, ಒಡ್ಡಿಕೊಳ್ಳುವಂಥದ್ದು ಹೇಳ್ತಾ ಹೋಗ್ತೀವಿ. ಹೊಂದಾಣಿಕೆ ಮಾಡ್ಕೊಂಡಾಗ ಏನಾಗುತ್ತೆ, ಮಗುವಿಗೆ ಭಾಷಾ ಸ್ವಾಧೀನತೆ ಆಗ್ತಾ ಹೋಗುತ್ತೆ. ಭಾಷಾ ಸ್ವಾಧೀನತೆ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಇದೊಂದು ನ್ಯಾಚುರಲ್ ಪ್ರೋಸೆಸ್. ಇದು ಏನ್ ಮಾಡುತ್ತೆ, ಮಗು ಭಾಷಾ ಪರಿಸರಕ್ಕೆ ಒಡ್ಡಿಕೊಂಡಾಗ ಮಾತ್ರ, ಅದನ್ನ ನೈಸರ್ಗಿಕವಾಗಿ ಬಳಸಿದಾಗ ಮಾತ್ರ ಮಗು ಭಾಷೆನ ಕಲ್ತ್ಕೊಳ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಒಂದು ಪಾಯಿಂಟ್ ಏನಿದೆ, ಎಕ್ಸ್ಕ್ಲೂಡಿಂಗ್ ಮದರ್ ಟಂಗ್ ಇನ್ ದ ಕ್ಲಾಸ್ ರೂಮ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಡ್ಯಾಶ್ ಮೆಥಡ್ ಅಂತ ಹೇಳಿದ್ದಾರೆ. ನ್ಯಾಚುರಲ್, ಬೈಲಿಂಗ್ವೆಲ್, ಆಡಿಯೋಲಿಂಗ್ವೆಲ್, ಡೈರೆಕ್ಟ್ ಅಂತ ಇದೆ. ತರಗತಿಯಲ್ಲಿ ಮಾತನಾಡುವ ಭಾಷೆ ಮಾತ್ರ ಎಂಥದ್ದಾಗಿರುತ್ತೆ, ಸೊ ವಿದ್ಯಾರ್ಥಿಗಳ ತಾಯ್ನುಡಿಯಿಂದ. ಸೊ ಎಕ್ಸ್ಕ್ಲೂಡಿಂಗ್ ಮದರ್ ಲ್ಯಾಂಗ್ವೇಜ್ ಇನ್ ದ ಕ್ಲಾಸ್ ರೂಮ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಡ್ಯಾಶ್ ಮೆಥಡ್, ದಟ್ ಈಸ್ ಡೈರೆಕ್ಟ್ ಮೆಥಡ್. ಸೊ ನೇರ ವಿಧಾನದಲ್ಲಿ ತರಗತಿಯಲ್ಲಿ ಮಾತನಾಡುವ ಭಾಷೆ ಮಾತ್ರ ಬಳಕೆ ಆಗ್ತಾ ಹೋಗುತ್ತೆ ಹೊರತು ವಿದ್ಯಾರ್ಥಿಗಳ ತಾಯ್ನಾಡಿನಿಂದ ಇದು ಹೊರಗಿಡಲಾಗುತ್ತದೆ ಅನ್ನೋಂಥದ್ದು ಮಾಹಿತಿ ಏನಾಗ್ತಾ ಹೋಗುತ್ತೆ. ಸೊ ವಿದ್ಯಾರ್ಥಿಗಳ ತಾಯ್ನುಡಿಯನ್ನ ಹೊರಗಿಡಲಾಗುತ್ತೆ. ಸೊ ಎಕ್ಸ್ಕ್ಲೂಡಿಂಗ್ ಮದರ್ ಟಂಗ್ ಇನ್ ದ ಕ್ಲಾಸ್ ರೂಮ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಎಕ್ಸ್ಕ್ಲೂಡಿಂಗ್. ಸೊ ಫಾರ್ ಎಕ್ಸಾಂಪಲ್, ಎಕ್ಸ್ಕ್ಲೂಡಿಂಗ್ ಮೀನ್ಸ್ ಇಂಗ್ಲಿಷ್ ಅನ್ನ ಬೋಧನೆ ಮಾಡ್ತಾ ಇದ್ದೀರಾ, ಅಂತಂದ್ರೆ ಸೊ ಎಕ್ಸ್ಕ್ಲೂಡಿಂಗ್ ಮದರ್ ಟಂಗ್ ಮೀನ್ಸ್ ಮಾತೃಭಾಷೆಯನ್ನು ನೀವು ಹೊರಭಾಗದಲ್ಲಿ ಇಡ್ತಾ ಇದ್ದೀರಾ ಇನ್ ದ ಕ್ಲಾಸ್ ರೂಮ್. ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಡ್ಯಾಶ್ ಮೆಥಡ್, ಇಟ್ ಈಸ್ ಎ ಡೈರೆಕ್ಟ್ ಮೆಥಡ್. ಸೊ ನೇರ ವಿಧಾನದಲ್ಲಿ ಮಾತನಾಡುವ ಭಾಷೆ ಬಿಟ್ಟು ಸೊ ನಮಗೆ ಬೇರೆ ಭಾಷೆ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ಅದು ಹೊರಗಿಡ್ತಾ ಇದೀವಿ ಅಂತಂದ್ರೆ ಅದೆಂತ ಮೆಥಡ್ ಆಗುತ್ತೆ, ಡೈರೆಕ್ಟ್ ಮೆಥಡ್ ಆಗುತ್ತೆ. ನ್ಯಾಚುರಲ್ ಮೆಥಡ್ ಆಗೋದಿಲ್ಲ, ಬೈಲಿಂಗ್ವೆಲ್ ಮೆಥಡ್ ಆಗೋದಿಲ್ಲ, ಆಡಿಯೋ ಲಿಂಗ್ವೆಲ್ ಮೆಥಡ್ ಆಗೋದಿಲ್ಲ. ಸೊ ಇದು ಡೈರೆಕ್ಟ್ ಮೆಥಡ್. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಭಾಷಾ ವ್ಯಾಕರಣಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿದ್ದಾವೆ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮತ್ತಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಇದಾಗಿತ್ತು ಇಂದಿನ ತರಗತಿ. ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನೀವೀಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಅದಲ್ಲದೆ ನಮ್ಮಲ್ಲಿ ಈಗಾಗಲೇ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಈಗ ಬಿಡಿಸಿದ್ದೇನೆ. ಸೊ ಫಾರ್ ಎಕ್ಸಾಂಪಲ್, ನೀವು ಕನ್ನಡ ನೋಡ್ಬೋದು, ಕನ್ನಡಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಒಂದು 10 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ. ಸೊ ಇಂಗ್ಲಿಷಲ್ಲಿ ಇದು 2ನೇ ಪ್ರಶ್ನೆ ಪತ್ರಿಕೆ. ಸೊ ಗಣಿತಕ್ಕೆ ಸಂಬಂಧಿಸಿದಂತೆ ಒಂದು 4-5 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ. ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಒಂದು 3-4 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇನೆ. ನಿಮ್ಮ ಒಂದು ಸಮಾಜಕ್ಕೆ ಸಂಬಂಧಿಸಿದಂತೆಯೂ ಸಹ ನಾನು ಕೆಲವೊಂದಿಷ್ಟು 2 ಪ್ರಶ್ನೆಗಳನ್ನ ಬಿಡಿಸಿದ್ದೇನೆ, 2 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇನೆ. ನಿಮ್ಮ ವಿಜ್ಞಾನಕ್ಕೆ ಸಂಬಂಧಿಸಿದಂತೆಯೂ ಸಹ ನಾವು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ. ಸೊ ಇನ್ನು ಮುಂದಿನ ತರಗತಿಗಳಲ್ಲೂ ಸಹ ನಾವು ಈ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳ ಈ ಎಲ್ಲಾ ವಿಷಯಗಳ ಆಧಾರಿತವಾಗಿ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇವೆ. ಈ ಮಾಹಿತಿ ನಿಮಗೆ ಸಿಗಬೇಕು ಅಂದ್ರೆ ಫಸ್ಟ್ ನೀವು
ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಬಹಳ ಜನ ಕೇಳ್ತಾ ಇದ್ದಾರೆ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಬಟ್ ನಮಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ನೀವು ಆಗ್ತಿರೋ ಕ್ಲಾಸ್ ಅಂತಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ ಆದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ. ಆ ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅವಾಗ ನಾವು ಮಾಡುವಂತ ಏನೇ ಒಂದು ಕ್ಲಾಸ್ ಇದ್ರೂ ಸಹ ನಿಮಗೆ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಸೊ ಇದಾಗಿತ್ತು ಈ ಮಾಹಿತಿ. ಮುಂದಿನ ತರಗತಿಯಲ್ಲಿ ಸೊ ಮತ್ತೊಮ್ಮೆ ನಾವೆಲ್ಲರೂ ಭೇಟಿಯಾಗೋಣ. ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.